ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಶಿಕ್ಷಕರ ದಿನಾಚರಣೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಇಂದು ತಮಗೆಲ್ಲ ತಿಳಿದ ಹಾಗೆ ಶಿಕ್ಷಕರ ದಿನಾಚರಣೆಯನ್ನು ನಾವು ರಾಷ್ಟ್ರಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಶ್ರೇಷ್ಠ ಶಿಕ್ಷಕ, ತತ್ವ ಶಾಸ್ತ್ರಜ್ಞ, ರಾಜನೀತಿಜ್ಞ, ಶಿಕ್ಷಣದ ಶಿಲ್ಪಿ, ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯಾದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ನಾವಿವತ್ತು ಈ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಹೀಗಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹಿನ್ನೆಲೆಯನ್ನು ಒಂದಿಷ್ಟು ನೋಡಿ ಆಮೇಲೆ ಈ ಶಿಕ್ಷಕರ ಹಾಗೂ ಶಿಕ್ಷಣದ ಮಹತ್ವದ ಬಗ್ಗೆ ಹಾಗೂ ಈ ಜನ್ಮದಿನದ ಬಗ್ಗೆ ನೋಡೋಣ. ಏನಿಲ್ಲ, ಅವತ್ತು ತಮಿಳುನಾಡು ಹಾಗೂ ಆಂಧ್ರದ ಗಡಿಯಲ್ಲಿ ಬರುವಂಥ ತಿರುತ್ತಣಿ ಎಂಬ ಗ್ರಾಮದಲ್ಲಿ ಸೆಪ್ಟೆಂಬರ್ 5, 1888ರಲ್ಲಿ ಸೆಪ್ಟೆಂಬರ್ 5, 1888ರಲ್ಲಿ ರಾಧಾಕೃಷ್ಣನ್ ಅವರು ಜನಿಸ್ತಾರೆ. ಇವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ ಅಂತೇಳಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದಂಥ ತಿರುತ್ತಣಿಯಲ್ಲಿ ಮುಗಿಸ್ತಾರೆ. ಪ್ರೌಢ ಶಿಕ್ಷಣವನ್ನು ವಾಲಾಜ್ಪೇಟ್ನಲ್ಲಿ, ಕಾಲೇಜು ಶಿಕ್ಷಣವನ್ನು ವೆಲ್ಲೂರಿನಲ್ಲಿ ಮುಗಿಸ್ತಾರೆ. 1906ರಲ್ಲಿ ಇವರು ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ತಾರೆ. ಮುಂದೆ 1909ರಲ್ಲಿ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ರಾಧಾಕೃಷ್ಣನ್ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಮುಂದೆ 1909ರಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಮುಂದೆ 1918ರಲ್ಲಿ ಏನು ಅಂತ ಹೇಳಿದ್ರೆ ಈ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಇವರು ಬರ್ತಾರೆ. ಅಂದರೆ ಮೈಸೂರು ಮಹಾರಾಜ ಕಾಲೇಜ್, ನಮ್ಮ ಕರ್ನಾಟಕದಲ್ಲಿ ಬರುವಂಥ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇವರು 1918ರಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಹೀಗಾಗಿ ರಾಧಾಕೃಷ್ಣನ್ ಅವರು ನಮ್ಮ ಕರುನಾಡಿನಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂಥೇಳಿ ನಾವು ಸಾಕಷ್ಟು ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಕೋಬಹುದು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ 1918ರಲ್ಲಿ ರಾಧಾಕೃಷ್ಣನ್ ಅವರು ಸೇವೆ ಸಲ್ಲಿಸಿರ್ತಾರೆ. ಮುಂದೆ 1921ಕ್ಕೆ ಅವರಿಗೆ ಕೋಲ್ಕತ್ತಾಗೆ ವರ್ಗಾವಣೆ ಆಗುತ್ತೆ. ಆ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅವರನ್ನು ತಮ್ಮ ಗುರುಗಳನ್ನು ವಿದ್ಯಾರ್ಥಿಗಳು ಬೀಳ್ಕೊಡುವಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ರಾಧಾಕೃಷ್ಣನ್ ಅವರು ಜೀವನದುದ್ದಕ್ಕೂ ಮರೆಯಲಾಗದಂಥ ಘಟನೆ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ತಮ್ಮ ಗುರುಗಳನ್ನು ಅಂದರೆ ರಾಧಾಕೃಷ್ಣನ್ ಅವ್ರನ್ನ ತಮ್ಮ ವಿಶ್ವವಿದ್ಯಾನಿಲಯದಿಂದ ರೈಲು ನಿಲ್ದಾಣಕ್ಕೆ ಕರ್ಕೊಂಡು ಬರಲಿಕ್ಕೆ ವಿದ್ಯಾರ್ಥಿಗಳು ಒಂದು ಸಾರೋಟನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಸುತ್ತಲೂ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಈ ಸಾರೋಟಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಅದನ್ನು ಎಳೆಯೋದಕ್ಕೆ ಆ ವಿದ್ಯಾರ್ಥಿಗಳು ಕುದುರೆಯನ್ನು ಬಳಸಿರೋದಿಲ್ಲ. ಬದಲಾಗಿ ತಮ್ಮ ಗುರುಗಳನ್ನು ಆ ಸಾರೋಟಿನಲ್ಲಿ ಕೂರಿಸ್ಕೊಂಡು ಸ್ವತಃ ವಿದ್ಯಾರ್ಥಿಗಳೇ ಆ ಸಾರೋಟನ್ನು ಎಳೆದುಕೊಂಡು ಹೋಗಿ ತಮ್ಮ ಗುರುಗಳನ್ನು ಅಂದರೆ ರಾಧಾಕೃಷ್ಣನ್ ಅವ್ರನ್ನ ರೈಲು ನಿಲ್ದಾಣಕ್ಕೆ ತಲುಪಿಸ್ತಾರೆ. ರಾಧಾಕೃಷ್ಣನ್ ಅವರು ರೈಲಿನಲ್ಲಿ ಹೋಗ್ತಿರ್ಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲ ಅಳುತ್ತಿರ್ತಾರೆ. ಹೀಗಾಗಿ ತಮ್ಮ ವಿದ್ಯಾರ್ಥಿಗಳಲ್ಲಿರುವಂಥ ಕಣ್ಣಲ್ಲಿನ ನೀರು ನೋಡಿ ರಾಧಾಕೃಷ್ಣನ್ ಅವರು ಕೂಡ ಆತರಂತೆ. ಅಲ್ಲಿಗೆ ರಾಧಾಕೃಷ್ಣನ್ ಅವರು ತಮ್ಮ ವೃತ್ತಿ ಬದುಕಿಗೆ ಒಂದು ಸಾರ್ಥಕತೆಯನ್ನು ಅವತ್ತು
ಕಂಡುಕೊಂಡ್ರು ಅಂತಲೇ ಹೇಳ್ಬೋದು. ಮುಂದೆ 1952ಕ್ಕೆ ಇವರು ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. 52ರಿಂದ 1956ರವರೆಗೆ. ಮುಂದೆ 1957ರಿಂದ 1962ರವರೆಗೆ ಎರಡನೇ ಬಾರಿ ಕೂಡ ಇವರೇ ರಾಷ್ಟ್ರಪತಿಯಾಗಿ ಅಂದರೆ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಾರೆ. ಅಂದರೆ 2 ಬಾರಿ ಇವರು ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿರ್ತಾರೆ. 1952ರಿಂದ 56 ಮತ್ತು 57ರಿಂದ 62. ಆ ಸಮಯದಲ್ಲಿ ಇದ್ದಂಥವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಅವರು ಕೂಡ ಸೇಮ್ 1952ರಿಂದ 56ರವರೆಗೆ ಮೊದಲ ರಾಷ್ಟ್ರಪತಿ, 1957ರಿಂದ 1962ರವರೆಗೆ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಹೀಗಾಗಿ ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿ ಅಂದರೆ ರಾಧಾಕೃಷ್ಣನ್ ಅವರು, ರಾಷ್ಟ್ರಪತಿ ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಮುಂದೆ 1962ಕ್ಕೆ ಇವರು ಅಂದರೆ ನಮ್ಮ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಅಂದರೆ ಸ್ವತಂತ್ರ ಭಾರತ ಎರಡನೇ ರಾಷ್ಟ್ರಪತಿ ಯಾರು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಆ ಸಮಯದಲ್ಲಿ ರಾಷ್ಟ್ರಪತಿಯಾದಂಥ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳು ಸೆಪ್ಟೆಂಬರ್ 5ರಂದು ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಉತ್ಸಾಹದಲ್ಲಿರ್ತಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ ಏನು ಅಂದರೆ, ಈ ಸೆಪ್ಟೆಂಬರ್ 5ರಂದು ನನ್ನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕಿಂತ ಇದನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಮುಂದಿಟ್ಟಾಗ ಅವರ ಮನವಿಯನ್ನು ಮನ್ನಿಸಿದಂಥ ಘನ ಸರ್ಕಾರ 1962ರಿಂದ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 5ರಂದು ಈ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 63ನೇ ಶಿಕ್ಷಕರ ದಿನಾಚರಣೆ ಇವತ್ತು ನಾವು ಆಚರಿಸುವಂಥದ್ದು. ಇದಷ್ಟು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹಿನ್ನೆಲೆ. ಇನ್ನು ಶಿಕ್ಷಕ ಹಾಗೂ ಶಿಕ್ಷಣದ ಮಹತ್ವ ಒಂದಿಷ್ಟು ನೋಡೋದಾದರೆ, ಶಿ ಅಂದರೆ ಶಿಕ್ಷಿಸಿ, ಕ್ಷ ಅಂದರೆ ಕ್ಷಮಿಸಿ, ಕ ಅಂದರೆ ಕಲಿಸಿಕೊಡುವ ಗುರುವೇ ಶಿಕ್ಷಕ ಅಂತ. ಶಿಕ್ಷಿಸಿ, ಕ್ಷಮಿಸಿ, ಕಲಿಸಿಕೊಡುವ. ಈ ಪ್ರಪಂಚದಲ್ಲಿ ಸಾವಿರಾರು ಹುದ್ದೆಗಳಿದ್ದಾವೆ, ಸಾವಿರಾರು ವೃತ್ತಿಗಳಿದ್ದಾವೆ. ಅವೆಲ್ಲ ವೃತ್ತಿಗಳನ್ನು ತಯಾರು ಮಾಡುವ ವೃತ್ತಿನೇ ಶಿಕ್ಷಕ ವೃತ್ತಿ. ಹೀಗಾಗಿ ಶಿಕ್ಷಕ ಅನ್ನೋದು ಬರೀ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಒಬ್ಬ ಶಿಲ್ಪಿ. ಒಬ್ಬ ಶಿಲ್ಪಿ ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ತಯಾರು ಮಾಡ್ಬೋದು. ಶಿಲ್ಪಿ ಯಾವ ಥರ ಆ ಕಲ್ಲನ್ನು ಕಟ್ಟೆದು ತನಗೆ ಬೇಕಾದಂಥ ಯಾವ ಮೂರ್ತಿ ಬೇಕಾದರೂ ತಯಾರು ಮಾಡ್ಬೋದು, ಆ ಥರ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಬ್ಬ ಇಂಜಿನಿಯರನ್ನು ತಯಾರು ಮಾಡ್ಬೋದು, ಒಬ್ಬ ಡಾಕ್ಟ್ರನ್ನ ತಯಾರು ಮಾಡ್ಬೋದು, ಒಬ್ಬ ವ್ಯಾಪಾರಿಯನ್ನು ತಯಾರು ಮಾಡ್ಬೋದು, ಒಬ್ಬ ಯಶಸ್ವಿ ರೈತನನ್ನು ಕೂಡ ತಯಾರು ಮಾಡ್ಬೋದು ಅಗ್ರಿಕಲ್ಚರ್ ಎಜುಕೇಷನ್ ಕೊಟ್ಟು. ಹೀಗಾಗಿ ಶಿಕ್ಷಕ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವಂಥ ಸೃಷ್ಟಿಕರ್ತ ಶಿಕ್ಷಕ ಅಂತ ಹೇಳಬಹುದು. ಇದಕ್ಕೆ ಒಂದು ನಿದರ್ಶನ ಹೇಳೋದಾದರೆ, ಒಮ್ಮೆ ಅಲೆಕ್ಸಾಂಡರ್ ಮಹಾರಾಜ ತನ್ನ ಮಂತ್ರಿಗಳೊಂದಿಗೆ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಅವರ ತಮ್ಮ ಗುರುಗಳಾದಂಥ ಅರಿಸ್ಟಾಟಲ್ ಮುಂದೆ ಎದುರಾಗ್ತಾರೆ. ತಮ್ಮ ಗುರುಗಳನ್ನು ನೋಡಿದಂಥ ಅಲೆಕ್ಸಾಂಡರ್ ರಾಜ ತಕ್ಷಣ ತಲೆ ಕೆಳಗೆ ಮಾಡಿ ಆ ಗುರುಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರೆ. ತಮ್ಮ ಶಿಷ್ಯನ ಮನವಿಯನ್ನು ವಿನಯದಿಂದ ಸ್ವೀಕರಿಸಿದಂಥ ಅಲೆಕ್ಸಾಂಡರ್ ಗುರುಗಳು
ಏನೂ ಮಾತನಾಡದೆ ಅರಿಸ್ಟಾಟಲ್ ಗುರುಗಳು ಏನೂ ಮಾತನಾಡದೆ ಮುಂದೆ ಹೋಗ್ತಾರೆ. ಆಮೇಲೆ ಅವರ ಹತ್ರ ಇರುವಂಥ ಆ ಮಂತ್ರಿಗಳು, ಅಲೆಕ್ಸಾಂಡರ್ನ ರಾಜನ ಮಂತ್ರಿಗಳು ಕೇಳ್ತಾರೆ, ಅಲ್ಲ ಮಹಾರಾಜರೇ, ನಿಮಗೇನು ಕಡಿಮೆ ಆಗಿದೆ? ನೀವು ಒಂದು ಕ್ಷೇತ್ರದ ರಾಜ, ನಿಮ್ಮ ತಂದೆಯವರು ನಿಮಗೆ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿದ್ದಾರೆ, ಸಕಲ ಸಂಪತ್ತನ್ನು ಧಾರೆ ಎರೆದು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇರುವಂಥವ್ರು ನೀವು ಒಬ್ಬ ವಯಸ್ಸಾದ ಗುರುವಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದು ಅವಶ್ಯಕತೆ ಇತ್ತೆ ಅಂಥೇಳಿ ಆ ಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಮಹಾರಾಜ ನೀಡಿರುವಂಥ ಉತ್ತರ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂಥದ್ದು. ಅದೇನು ಅಂತ ಹೇಳಿದ್ರೆ, ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಭೂಮಿಯ ಕಡೆಗೆ ತಂದ, ನನ್ನ ಗುರು ನನ್ನನ್ನು ಭೂಮಿಯಿಂದ ಸ್ವರ್ಗದ ಎತ್ತರಕ್ಕೆ ಏರಿಸಿದ, ನನ್ನ ತಂದೆ ನನಗೆ ಮುಂದೊಂದು ದಿನ ಕಳೆದು ಹೋಗುವ, ನಾಶ ಹೊಂದುವ, ಯಾರೋ ಕಸಿದುಕೊಳ್ಳುವಂಥ ಈ ಅಧಿಕಾರವನ್ನು, ಸಿರಿ ಸಂಪತ್ತನ್ನು ನನಗೆ ಧಾರೆ ಎರೆದು ಕೊಟ್ಟ. ಆದರೆ ನನ್ನ ಗುರು ಮುಂದೆಂದು ಕಳೆದು ಹೋಗದಿರುವ, ನಾಶ ಹೊಂದದಿರುವ, ಎಲ್ಲವನ್ನೂ ಕಳ್ಕೊಂಡ್ರೂ ಮತ್ತೆ ಗಳಿಸಬಹುದಾದಂಥ ವಿದ್ಯೆಯನ್ನು, ಕೌಶಲ್ಯ ನೈಪುಣ್ಯತೆಯನ್ನು, ಅಮರ ಸಿರಿಯನ್ನು, ದಿವ್ಯ ಜ್ಯೋತಿಯನ್ನು ಕರುಣಿಸಿದ. ಅಂಥ ಗುರುವಿಗೆ ನಮಸ್ಕರಿಸದಿರುವುದು ಸರಿ ಅಂಥೇಳಿ ಅಲೆಕ್ಸಾಂಡರ್ ಮಹಾರಾಜ ತನ್ನ ಮಂತ್ರಿಗಳಿಗೆ ಪ್ರಶ್ನೆ ಕೇಳ್ತಾನೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಶಿಕ್ಷಕನ ಮಹತ್ವ, ಶಿಕ್ಷಣದ ಮಹತ್ವ ಇವತ್ತು ನಮಗೆ ಅರ್ಥ ಆಗುತ್ತೆ. ಇನ್ನು ಆ ಸಂದರ್ಭದಲ್ಲಿ ಈ ಸಾವಿತ್ರಿಬಾಯಿ ಫುಲೆ ಅನ್ನುವಂಥ ಒಬ್ಬ ಮಹಿಳೆ ತಾನು ಜ್ಯೋತಿಬಾ ಫುಲೆ ಅವರನ್ನು ಮದುವೆಯಾದಂಥ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಅನಕ್ಷರಸ್ಥರಾಗಿರ್ತಾರೆ. ಹೀಗಾಗಿ ತಮ್ಮ ಪತಿಯಾದಂಥ ಜ್ಯೋತಿಬಾ ಫುಲೆ ಅವರಿಂದ ಶಿಕ್ಷಣವನ್ನು ಪಡೆದು ಆ ಕಾಲದಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಅಂದರೆ ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಮಹಿಳೆಯರಿಗೆ ಶಿಕ್ಷಣವನ್ನು ನೀಡ್ತಾಯಿದ್ರು. ಎಲ್ಲ ಸಮಾಜದ ವಿರೋಧದ ನಡುವೆಯೂ, ಸಾಕಷ್ಟು ತೊಂದರೆ ಕಷ್ಟಗಳ ನಡುವೆಯೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದಂಥವರು ಈ ಸಾವಿತ್ರಿಬಾಯಿ ಫುಲೆ ಹಾಗೂ ಅವರ ಪತಿ ಜ್ಯೋತಿಬಾ ಫುಲೆ. ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರಲಿಲ್ಲ. ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ? ಮದುವೆ ಆಗೋದು, ಗಂಡನ ಮನೆಗೆ ಹೋಗೋದು, ಮಕ್ಕಳನ್ನ ಹೆರೋದು ಅಷ್ಟೇ ಆಗಿತ್ತು. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಕೂಡ ಶಿಕ್ಷಣದ ಅವಶ್ಯಕತೆ ಇದೆ, ಹೆಣ್ಣುಮಕ್ಕಳಿಗೆ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿ ಎತ್ತಿದಂಥವ್ರು, ಸಾಕಷ್ಟು ಹೋರಾಟವನ್ನು ಮಾಡಿದಂಥವ್ರು. ಇವತ್ತು ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಅವರ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಹೀಗಾಗಿ ಈ ಸಾವಿತ್ರಿಬಾಯಿ ಫುಲೆ ಅವರನ್ನು ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂಥೇಳಿ ನಾವು ಅನ್ನುವಂಥ ಹೆಗ್ಗಳಿಕೆ ಅವರಿಗಿದೆ. ಹೀಗಾಗಿ ಅವರನ್ನು ಕೂಡ ಇವತ್ತಿನ ದಿನ ನಾವು ಸ್ಮರಿಸಬೇಕಾದಂಥ ಸಂದರ್ಭ. ಇನ್ನು ಶಿಕ್ಷಕನ ಯಶಸ್ಸಿನ ಬಗ್ಗೆ ಒಂದಿಷ್ಟು ನಾವು ಇವತ್ತಿನ ದಿನ ಮಾತನಾಡಲೇಬೇಕಾದಂಥ ಸಂದರ್ಭ. ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಅನ್ನೋದು ಸಾಕಷ್ಟು ಪ್ರಮುಖವಾಗಿರುವಂಥದ್ದು. ಆ ಯಶಸ್ಸು ಅನ್ನೋದಿದ್ದಾಗಲೇ ಆ ಕ್ಷೇತ್ರಕ್ಕೆ, ಆ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಂದು ಬೆಲೆ, ಗೌರವ, ಸ್ಥಾನಮಾನ ಇರುವಂಥದ್ದು. ಹೀಗಾಗಿ ಶಿಕ್ಷಕರ ಯಶಸ್ಸಿನ ಬಗ್ಗೆ ಕೂಡ ನಾವು ಇವತ್ತಿನ ದಿನ ಚರ್ಚೆ ಮಾಡಬೇಕಾಗಿರುವಂಥದ್ದು. ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸು ಇದೆ.
ಅದು ಹೆಂಗೆ ಹೇಳ್ತೀರಿ? ಅದು ಹೆಂಗೆ ಅಂತ ಹೇಳಿದ್ರೆ, ಪ್ರತಿ ಕ್ಷೇತ್ರದಲ್ಲೂ ಯಶಸ್ವಿ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅಲ್ಲದೆ ಹೋದರೂ ಕೆಲವೊಬ್ಬರು ಯಾವುದೇ ಒಂದು ಕೆಲಸವನ್ನು ಎಲ್ಲಿವರೆಗೆ ಯಾರಿಗೂ ಅದು ಮಾಡಲಿಕ್ಕಾಗಲ್ವೋ ಅಲ್ಲಿವರೆಗೆ ಅದು ಅಸಾಧ್ಯ. ಯಾರೋ ಒಬ್ಬರು ಮಾಡಿ ತೋರಿಸಿದ್ರೆ ಅದು ಸಾಧ್ಯ. ಹೀಗಾಗಿ ಪ್ರತಿ ಕ್ಷೇತ್ರದಲ್ಲೂ ನಾವು ಸಾಧಕರನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಇದೆ ಅಂಥೇಳಿ ನಮಗೆ ಇದರಿಂದ ಅರ್ಥ ಆಗುತ್ತೆ. ಹೀಗಾದರೆ ಅಂದರೆ ಎಲ್ರಿಗೂ ಸಿಗಲ್ಲ, ಕೆಲವೊಬ್ಬರು ಮಾತ್ರ ಸಕ್ಸಸ್ ಆಗಿರ್ತಾರೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಎಲ್ರಿಗೂ ಆ ಸಕ್ಸಸ್ ಅನ್ನೋದು ಒಲಿದಿರೋದಿಲ್ಲ. ನಮ್ಮ ದೇಶ ಅಂದರೆ ಫಾರಿನ್ ಕಂಟ್ರಿಲೆಲ್ಲ ಎಲ್ರಿಗೂ ಸಕ್ಸಸ್ ಸಿಕ್ಕಿರ್ಬೋದು. ಬಟ್ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ನಮ್ಮ ಸಮಾಜದ ವಾತಾವರಣ ನೋಡಿದ್ರೆ ಒಂದು ಕ್ಷೇತ್ರದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಸಕ್ಸಸ್ ಆಗಲ್ಲ. ಕೆಲವೊಂದಿಷ್ಟು ಜನ ಮಾತ್ರ ಆ ಯಶಸ್ಸನ್ನು ಪಡೆದಿರ್ತಾರೆ. ಹಾಗಾದರೆ ನಿಜವಾಗ್ಲೂ ಎಲ್ರಿಗೂ ಸಕ್ಸಸ್ ಸಿಗಲ್ವ? ಹಾಗಾದರೆ ನಿಜವಾಗ್ಲೂ ಆ ಯಶಸ್ಸಿಗೆ ಬೇಕಾಗಿರುವಂಥದ್ದು ಏನು ಅನ್ನೋದನ್ನು ನಾವಿವತ್ತು ಯೋಚನೆ ಮಾಡುವಂಥದ್ದು. ಅದೇ ಶಿಕ್ಷಕನ ವಿಷಯದಲ್ಲಿ ಕೂಡ ಅದೇ ಆಗಿರುತ್ತೆ. ನಿಮ್ಗೆ ಗೊತ್ತಿಲ್ಲ, ರೋಡ್ ಮೇಲೆ ಟೀ ಮಾರುವಂಥ ಟೀ ಸ್ಟಾಲ್ ಹುಡುಗ ಕೂಡ ಇವತ್ತು ಸಕ್ಸಸ್ ಆಗಿದ್ದಾನೆ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಒಬ್ಬ ಟೀ ಸ್ಟಾಲ್ ನಡೆಸುವಂಥ ಒಬ್ಬ ಹುಡುಗ, ಅವನ ಹತ್ರ ಸಾವಿರಾರು ನೂರಾರು ಕಸ್ಟಮರ್ಸ್ ಬರ್ತಾರೆ. ಅವನು ಕೂಡ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಸಂಪಾದಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಕೂಡ ಯಶಸ್ವಿಯಾಗಿದ್ದಾನೆ ಆ ಕ್ಷೇತ್ರದಲ್ಲಿ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಇವತ್ತು ಫುಟ್ಪಾತಲ್ಲಿ ಟಿಫನ್ ಮಾರುವಂಥ ಒಂದು ಟಿಫನ್ ಸೆಂಟರ್ ನಡೆಸುವಂಥ ಒಬ್ಬ ಮಾಲೀಕ ಕೂಡ ತಾನು ಯಶಸ್ವಿಯಾಗಿದ್ದಾನೆ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾನೆ, ಬೆಳಿಗ್ಗೆ ಹೊತ್ತು ಸಾಯಂಕಾಲ ಟಿಫನ್ ಮಾರಿ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಇವತ್ತು ತಮ್ಗೆ ಗೊತ್ತಿಲ್ಲ, ಎಷ್ಟೋ ಜನ ಶಿಕ್ಷಕರು ಕೂಡ ಕೇವಲ ಒಂದು ದಿನ ಬಂದು ಪಾಠ ಬೋಧನೆ ಮಾಡಲಿಕ್ಕೆ, ಒಂದು ದಿನ ಬಂದು ಟೀಚ್ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡೋರು ಇದ್ದಾರೆ. ಏನ್ರಿ ಬರೀ ದುಡ್ಡಿನ ಬಗ್ಗೆ ಮಾತಾಡ್ಲಿಕ್ಕತ್ತಿರಲ್ಲ. ಇವೆಲ್ಲ ನಮ್ಮ ಸಿನಿಮಾಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದುಡ್ಡಿದ್ದವರೆಲ್ಲ ವಿಲನ್ಗಳು, ದುಡ್ಡು ಇಲ್ಲದೆ ಇರೋರೆಲ್ಲ ಸಂಪಾದನೆ ಮಾಡಿದವರೆಲ್ಲ ಹೀರೋಗಳಂತೇಳಿ ನಮ್ಮ ಹುಡುಗರಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸಿಬಿಟ್ಟಿದ್ದಾರೆ. ಅಂದರೆ ದುಡ್ಡು ಸಂಪಾದಿಸೋದೇ ಒಂದು ತಪ್ಪು ಅನ್ನುವಂಥ ಒಂದು ಅಭಿಪ್ರಾಯ ನಮ್ಮ ಸಮಾಜದಲ್ಲಿ ಬರೋ ಥರ ಇದೆ. ಆ ಥರ ಏನಿಲ್ಲ. ಒಂದು ಎಕನಾಮಿಕ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ. ಅಂದರೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಜ್ಞಾನ ಇರಬೇಕು. ಅತ್ಯಂತ ಪ್ರಮುಖವಾಗಿರುವಂಥ ಒಳ್ಳೆಯ ರೀತಿಯಲ್ಲಿ ದುಡ್ಡು ಹಣ ಸಂಪಾದಿಸೋದು ತಪ್ಪಲ್ಲ, ಅದು ಸಕ್ಸಸ್ಸೇ. ಇವತ್ತು ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ನೂರಾರು ವಿದ್ಯಾರ್ಥಿಗಳು ಬಂದು ಕೂಡ್ತಾರೆ ಅಂತ ಹೇಳಿದ್ರೆ ಅದು ಆ ಶಿಕ್ಷಕನ ಯಶಸ್ಸೇ. ಎಲ್ಲರೂ ಪಾಠ ಮಾಡಿದ್ರೆ ಬಂದು ವಿದ್ಯಾರ್ಥಿಗಳು ಕೂಡಲ್ಲ ಅಷ್ಟೊಂದು ಜನ. ಕೆಲವೊಬ್ಬರು ಶಿಕ್ಷಕರು ಪಾಠ ಮಾಡಿದಾಗ ಮಾತ್ರ ಅಷ್ಟು ಜನ ವಿದ್ಯಾರ್ಥಿಗಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ. ಅಂದರೆ ಏನು ವ್ಯತ್ಯಾಸ? ಅಂದರೆ ಬೇಕಾಗಿರೋದೇನು? ಯಶಸ್ವಿ, ನಿಜವಾಗಲೂ ಯಶಸ್ವಿ ಬೇಕಾಗಿರುವಂಥದ್ದು ಏನು? ಯಶಸ್ಸು ಅಂದರೆ ಅದೇನು ಬಿಡ್ರಿ, ನಾವೆಲ್ಲ ಶಿಕ್ಷಕರು ನಮಗೆಲ್ಲ ಒಲಿಬೇಕದು. ಅದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಂದಿಗೆ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು. ಅದೆಲ್ಲ ಏನಿಲ್ಲ, ಯಾರು ಬೇಕಾದರೂ ಸಕ್ಸಸ್ಸನ್ನು ಪಡಿಬಹುದು. ಒಬ್ಬ ರೋಡ್ ಮೇಲೆ ಟೀ ಮಾರುವಂಥ ಟೀ ಸ್ಟಾಲ್ ಹುಡುಗ ಅವನು ಸಕ್ಸಸ್ ಆಗಿದ್ದಾನೆ ಅನ್ನೋದ್ರ ಅರ್ಥ, ಅವನ ಹತ್ರ ಸಾವಿರಾರು ಕಸ್ಟಮರ್ಸ್ ಬರ್ತಾರಂದ್ರೆ ಅದರ ಅರ್ಥ ಅವನು ಆ ಕೆಲಸದಲ್ಲಿ ಎಕ್ಸ್ಪರ್ಟೈಸನ್ನು ಪಡೆದಿದ್ದಾನೆ ಅಂತ ಅರ್ಥ. ಅವನಿಗೆ ಆ ಕ್ಷೇತ್ರದಲ್ಲಿ ಅಗಾಧವಾದಂಥ ಜ್ಞಾನ ಇದೆ ಅಂತ ಅರ್ಥ. ಅವನಿಗೆ ಆ ಕ್ಷೇತ್ರದಲ್ಲಿ
ಬೇರೆ ಯಾರಿಗೂ ಅಥವಾ ಎಲ್ಲರಿಗಿಂತ ವಿಭಿನ್ನವಾಗಿ ಆ ಕೆಲಸ ಮಾಡುವಂಥ ಆ ಕೌಶಲ್ಯ ಅವನ ಹತ್ರ ಇದೆ ಅಂತ ಅರ್ಥ. ಅಂದರೆ ಎಲ್ರಿಗಿಂತ ವಿಭಿನ್ನವಾಗಿ, ಎಲ್ಲರಿಗಿಂತ ರುಚಿಯಾಗಿ ಶುಚಿಯಾಗಿ ಅವನು ಆ ಟೀ ತಯಾರು ಮಾಡುವಂಥ ಆ ಸ್ಕಿಲ್ ಅವನ ಹತ್ರ ಇರಬೇಕು. ಎಲ್ಲರೂ ಟೀ ಮಾಡೋ ಹಾಗೆ ಅವನು ಮಾಡಿದ್ರೆ ಯಾರು ಹೋಗಲ್ಲ ಅಲ್ಲಿ. ಎಲ್ರಿಗಿಂತ ವಿಭಿನ್ನವಾಗಿ ರುಚಿಯಾಗಿ ಶುಚಿಯಾಗಿ ಅವನು ಟೀ ಮಾಡಿದಾಗ ಮಾತ್ರ ಕಸ್ಟಮರ್ಸ್ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಇದಕ್ಕೆ ಯಾವುದು ದುಡ್ಡು ಬೇಕು? ಯಾವುದೂ ಬೇಕಿಲ್ಲ. ಆ ಸ್ಕಿಲ್ ಅನ್ನೋದು ದುಡ್ಡು ಕೊಟ್ಟರೆ ಬರಲ್ಲ, ಅದು ನೀವಾಗಿ ಹುಟ್ಟಾಕಬೇಕು. ಆ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು. ಆ ಕ್ಷೇತ್ರದಲ್ಲಿ ಎಲ್ರಿಗಿಂತ ವಿಭಿನ್ನವಾಗಿ ಕೆಲಸ ಮಾಡುವಂಥ ಕೌಶಲ್ಯವನ್ನು ನೀವಾಗಿ ಹುಟ್ಟಾಕಬೇಕು. ನಿಮ್ಮಲ್ಲಿರುವಂಥ ಅನುಭವದ ಆಧಾರದ ಮೇಲೆ, ನಿಮ್ಮಲ್ಲಿರುವಂಥ ಆ ಬುದ್ಧಿವಂತಿಕೆ ಆಧಾರದ ಮೇಲೆ ಕೌಶಲ್ಯವನ್ನು ನೀವೇ ಹುಟ್ಟಾಕಬೇಕು. ಯಾವುದೇ ಯೂನಿವರ್ಸಿಟಿ ಕಲಿಸ್ಕೊಡಲ್ಲ. ಅದನ್ನು ರೋಡ್ ಮೇಲೆ ಟಿಫನ್ ಮಾಡುವಂಥ ಟಿಫನ್ ಸೆಂಟರ್ ಮಾಲೀಕ ಅವನ ಹತ್ರ ಯಶಸ್ವಿಯಾಗಿದ್ದಾನೆ ಅರ್ಥ ಅವನು ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾನೆ ಅಂತ ಅರ್ಥ. ಎಕ್ಸ್ಪರ್ಟೈಸನ್ನು ಪಡಿಬೇಕು. ಇದಕ್ಕೆ ಯಾವ್ದು ದುಡ್ಡು ಬೇಕು ರೀ? ಯಾರಿಗೂ ಮಾಡೋಕ್ಕೆ ಬರದೇ ಇರುವಂಥ ಆ ಟಿಫನ್ ಅವನಿಗೆ ಮಾಡ್ಲಿಕ್ಕೆ ಬರ್ಬೇಕಷ್ಟೆ. ಎಲ್ಲರೂ ಮಾಡಿದ್ರೆ ಹೋಗಲ್ಲ ಅವನು. ಅವನ ಹತ್ರ ಯಾರು ಎಲ್ರಿಗಿಂತ ಡಿಫ್ರೆಂಟಾಗಿ, ಎಲ್ರಿಗಿಂತ ರುಚಿಯಾಗಿ ಶುಚಿಯಾಗಿ ಅವನಿಗೆ ತಯಾರಿಸ್ಲಿಕ್ಕೆ ಬರಬೇಕು ಅಂದರೆ ಅದರ ಎಕ್ಸ್ಪರ್ಟ್ ಆಗಬೇಕು. ಅವನು ಎಲ್ರಿಗಿಂತ ವಿಭಿನ್ನ ಮಾಡುವಂಥ ಕೌಶಲ್ಯವನ್ನು ಅವನು ಪಡ್ಕೋಬೇಕು. ಅವನಲ್ಲಿರುವಂಥ ಅನುಭವದ ಆಧಾರದ ಮೇಲೆ ಮತ್ತು ಬುದ್ಧಿವಂತಿಕೆ ಆಧಾರದ ಮೇಲೆ ಕೌಶಲ್ಯವನ್ನು ಆತ ಹುಟ್ಟಾಕಬೇಕು. ಅವಾಗ ಮಾತ್ರ ಸಾಧ್ಯ ಇದೆ. ಎಷ್ಟೋ ಜನ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಸಾವಿರಾರು ಜನ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಶಿಕ್ಷಕರ ಹತ್ರನೂ ಹೋಗಲ್ಲ ಅವರು. ಅಂತೆ ಆ ಶಿಕ್ಷಕನಿಗೆ ಆ ವಿಷಯದಲ್ಲಿ ಅಗಾಧವಾದಂಥ ಜ್ಞಾನ ಇದೆ ಅಂತ ಅರ್ಥ. ಆ ಅಗಾಧವಾದಂಥ ಜ್ಞಾನವನ್ನು ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಬೇಕಾದಂಥ ಆ ಕೌಶಲ್ಯ ಅವನ ಹತ್ರ ಇದೆ ಅಂತ ಅರ್ಥ. ಎಲ್ರಿಗಿಂತ ವಿಭಿನ್ನವಾಗಿ ಪಾಠ ಬೋಧನೆ ಮಾಡುವಂಥ ಆ ಸ್ಕಿಲ್ಲು ಅವನ ಹತ್ರ ಇದೆ ಅಂತ ಅರ್ಥ. ಪಾಠ ಮಾಡಿದ ಎಲ್ಲ ಶಿಕ್ಷಕನು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೂನಿವರ್ಸಿಟಿಗಳು ವರ್ಷಕ್ಕೆ ಲಕ್ಷಾಂತರ ಜನ ಶಿಕ್ಷಕರನ್ನ ತಯಾರು ಮಾಡಿ ಹೊರಗಡೆ ಬಿಡ್ತವೆ. ಅವು ಎಲ್ಲರಲ್ಲೂ ಅಂದರೆ ದೆರ್ ಈಸ್ ಲಾಟ್ ಆಫ್ ಕಾಂಪಿಟೇಷನ್. ಅವೆಲ್ಲರಲ್ಲೂ ತಾವು ಗುರುತಿಸ್ಕೋಬೇಕು, ತಾವು ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ನೀವು ಆ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ನಿಮ್ಮಲ್ಲಿರಬೇಕು. ಅಂದರೆ ಅಂಥ ಸ್ಕಿಲ್ಲನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು. ಇದು BEd ಮಾಡಿದ್ರೆ ಬರಲ್ಲ. ಇದು ಯಾವುದೇ ಒಂದು ಯೂನಿವರ್ಸಿಟಿ ನಾಲೆಜ್ ಕೊಡ್ಬೋದು, ಸ್ಕಿಲ್ ಕೊಡಲಿಕ್ಕಾಗಲ್ಲ. BEd ಮಾಡಿದವರೆಲ್ಲ ಯಶಸ್ವಿ ಶಿಕ್ಷಕರಾಗಲಿಕ್ಕಾಗಲ್ಲ. ನಿಮ್ಮಲ್ಲಿರುವಂಥ ಅನುಭವದ ಆಧಾರದ ಮೇಲೆ, ನಿಮ್ಮಲ್ಲಿರುವಂಥ ಇಂಟೆಲಿಜೆನ್ಸ್ ಅಂತ ನಾನು ಹೇಳ್ತೀವಲ್ಲ, ಬುದ್ಧಿವಂತಿಕೆ ಭಾಳಷ್ಟು ಮುಖ್ಯ. ವಿದ್ಯೆಗಿಂತ ಬುದ್ಧಿ ಮೇಲು ಅಂತೀನಿ. ವಿದ್ಯೆ ಇದ್ದವನು ಸಾಧನೆ ಮಾಡಿದವನು ಬಿಟ್ಟಿದ್ದಾನೆ ಗೊತ್ತಿಲ್ಲ, ಬುದ್ಧಿ ಇದ್ದವನು ಮಾಡಿದಾನೆ. ಆ ಚಾಣಾಕ್ಷತೆ, ಆ ಸ್ಮಾರ್ಟ್ನೆಸ್ ಏನು ಅಂತೀವಲ್ಲ, ಆ ಇಂಟೆಲಿಜೆನ್ಸ್ ಆಧಾರದ ಮೇಲೆ, ಆ ಅನುಭವದ ಆಧಾರದ ಮೇಲೆ ಆ ಸ್ಕಿಲ್ಲನ್ನು ನೀವೇ ಹುಟ್ಟಾಕಬೇಕು. ಹೀಗಾಗಿ ಅದಿದ್ದಾಗ ಮಾತ್ರ ನೀವು ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಪರಿಣಾಮಕಾರಿ ಬೋಧನೆಯಿಂದ ಮಾತ್ರ ಶಿಕ್ಷಕನ ಯಶಸ್ಸು ಸಾಧ್ಯ ಅನ್ನುವಂಥ ಮಾತನ್ನು ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ಶಿಕ್ಷಕರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬೇರೆ ಏನು ಆಲ್ಟರ್ನೇಟಿವ್ ವೇ ಇಲ್ಲ, ಅದಕ್ಕೆ ಬೇರೆ ಯಾವುದೋ ರಾಜಮಾರ್ಗ ಇಲ್ಲ. ಅದು ಒಂದೇ, ಮತ್ತೊಂದೇನಿಲ್ಲ. ಬೇರೆ ಯಾವುದೋ ಆ ವಿದ್ಯಾರ್ಥಿಗಳನ್ನು ಓಲೈಸ್ಕೊಳ್ಳೋದ್ರಿಂದ, ಅವ್ರ ಜೊತೆ
ಫ್ರೆಂಡ್ಶಿಪ್ ಮಾಡೋದ್ರಿಂದ ಅಥವಾ ಅವ್ರಿಗೆ ಹೆದರಿಸೋದು ಬೆದರಿಸೋದ್ರಿಂದ ತಾವು ಸಕ್ಸಸ್ ಆಗ್ತೀನಿ ಅಂತ ಹೇಳಿದ್ರೆ ನೋವೇ. ಕೇವಲ ಪರಿಣಾಮಕಾರಿ ಬೋಧನೆಯಿಂದ ಮಾತ್ರ ಶಿಕ್ಷಕನ ಯಶಸ್ಸು ಸಾಧ್ಯ ಅನ್ನುವಂಥ ಮಾತನ್ನು ಇವತ್ತು ನಾನು ಇನ್ನೊಂದು ಬಾರಿ ನಮ್ಮ ಶಿಕ್ಷಕರಿಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನಾಲೆಜನ್ನು ಯಾವುದೇ ಕ್ಷೇತ್ರದಲ್ಲಿ ಅಗಾಧವಾದಂಥ ಜ್ಞಾನವನ್ನು ಸಂಪಾದಿಸೋದ್ರಿಂದ ಆ ಕ್ಷೇತ್ರದಲ್ಲಿ ಯಶಸ್ಸಿಗೆ ಹತ್ತಿರ ಆಗ್ಬೋದು. ಹಾಗಾಗಬೇಕು ಅಂತ ಹೇಳಿದ್ರೆ ಅಗಾಧವಾದಂಥ ಜ್ಞಾನ ಪಡಿಬೇಕು. ಯಾವ ಥರ ಪಡಿಬೇಕು ಆ ಜ್ಞಾನವನ್ನು ಅಂದರೆ ಸಾಕಷ್ಟು ದಾರಿಗಳಿದ್ದಾವೆ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಹೆಚ್ಚೆಚ್ಚು ಡಿಗ್ರಿಗಳನ್ನ ಸಂಪಾದಿಸೋದ್ರ ಮೂಲಕ ನಿಮ್ಮ ನಾಲೆಜ್ ಹೆಚ್ಚಿಸ್ಕೋಬೋದು. ಆ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಓದೋದ್ರ ಮೂಲಕ ಜ್ಞಾನವನ್ನು ಹೆಚ್ಚಿಸ್ಕೋಬೋದು. ಎಷ್ಟೋ ಜನ ಸಾಧಕರಲ್ಲಿ 90% ಸಾಧಕರಿಗೆ ಇವತ್ತಿಗೂ ಪುಸ್ತಕ ಓದುವಂಥ ಹವ್ಯಾಸಗಳಿದ್ದಾವೆ. ಮತ್ತು ಆ ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಯಶಸ್ವಿ ವ್ಯಕ್ತಿಗಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಸೆಯೋದ್ರ ಮೂಲಕ ಅವ್ರ ಹತ್ರ ಇರುವಂಥ ನಾಲೆಜು, ಸ್ಕಿಲ್ಲು, ಎಕ್ಸ್ಪೀರಿಯನ್ಸು ಎಲ್ಲ ನಿಮಗೂ ಬರ್ತವೆ. ಹೀಗಾಗಿ ನೀವು ಕೂಡ ಅದರಲ್ಲಿ ಅಭಿವೃದ್ಧಿ ಹೊಂದಬಹುದು. ಫಾರ್ ಎಕ್ಸಾಂಪಲ್, ನೀವು ರೈತರಾಗಿದ್ದರೆ ಯಶಸ್ವಿ ರೈತನೊಂದಿಗೆ ಸ್ನೇಹ ಸಂಬಂಧವನ್ನು ನೀವು ಹೊಂದೋದ್ರ ಮೂಲಕ ಅವ್ರ ಹತ್ರ ಇರುವಂಥ ನಾಲೆಜು, ಸ್ಕಿಲ್ಲು ಮತ್ತು ಎಕ್ಸ್ಪೀರಿಯನ್ಸು ಎಲ್ಲ ನಿಮಗೂ ಬರ್ತವೆ. ಅವ್ರು ಯಾವ ಥರ ಅವರು ಮಾಡಿದ್ದಾರೆ ತಮ್ಮ ಫಾರ್ಮಿಂಗ್ ಅಂಥೇಳಿ ಗೊತ್ತಾಯಿತು ಅಂತೇಳಿ ನೀವು ಕೂಡ ಅದು ನಿಮ್ಮ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಒಬ್ಬ ಒಳ್ಳೆಯ ಡಾಕ್ಟ್ರ್ ಆಗಿದ್ದರೆ ಯಶಸ್ವಿ ಡಾಕ್ಟ್ರ್ ಒಂದಿಗೆ ನೀವು ಸ್ನೇಹ ಸಂಬಂಧವನ್ನು ಬೆಳೆಸಿದ್ರೆ ಅವ್ರ ಹತ್ರ ನಾಲೆಜು, ಸ್ಕಿಲ್ ಎಲ್ಲ ನೀವು ಯಶಸ್ವಿ ಆಗ್ಬೋದು. ಹೀಗಾಗಿ ಒಳ್ಳೆಯ ಇನ್ವೆಸ್ಟರ್ ಆಗಿದ್ದರೆ ಯಶಸ್ವಿ ಇನ್ವೆಸ್ಟರ್ ಜೊತೆ, ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಬಿಸ್ನೆಸ್ ಮ್ಯಾನ್ ಜೊತೆ, ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿ ವ್ಯಕ್ತಿಗಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸೋದ್ರ ಮೂಲಕ ನೀವು ಜ್ಞಾನವನ್ನು ಸಂಪಾದಿಸಬಹುದು ಆ ಕ್ಷೇತ್ರದಲ್ಲಿ. ಮತ್ತೆ ಹೆಂಗೆ ಜ್ಞಾನವನ್ನು ಸಂಪಾದಿಸಬಹುದು? ಸೋಷಿಯಲ್ ಮೀಡಿಯಾಸ್. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸಮುದ್ರ ಇದ್ದಾಗೆ. ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳಿದ್ದಾಗೆ. ಸ್ವಲ್ಪ ಯಾಮಾರಿದ್ರೂ ಏನಾಗುತ್ತೋ ಗೊತ್ತಿಲ್ಲ. ಅದೇನೋ ಇರಲಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗದೇ ಇರೋದು ಯಾವುದೂ ಇಲ್ಲ, ಎಲ್ಲವನ್ನೂ ಸಿಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯೂಟ್ಯೂಬು, ಗೂಗಲಲ್ಲಿ ಹೋದರೆ ಸಿಗದೇ ಇರುವಂಥ ಇನ್ಫಾರ್ಮೇಷನ್ ಯಾವುದಿಲ್ಲ, ಎಲ್ಲ ಸಿಗುತ್ತಲ್ಲಿ. ಒಂದು ಕಳ್ಳತನ ಮಾಡೋದು ಹೆಂಗಂತ ಹೊಡೆದ್ರೂ ಕೂಡ ಅಲ್ಲಿ ವಿಡಿಯೋ ಬರ್ತಾವೆ. ಒಂದು ಯಾವುದೋ ಬ್ಯಾಂಕ್ ಅಥವಾ ATMನ ಕಳ್ಳತನ ಮಾಡೋದು ಹೆಂಗಂತ ಅದಕ್ಕೂ ವಿಡಿಯೋಗಳು ಅದಾವಲ್ಲಿ. ಮರ್ಡ್ರ್ ಮಾಡೋದು ಹೆಂಗಂತೇಳಿ ಟೈಪ್ ಮಾಡಿ ಅದಕ್ಕೂ ವಿಡಿಯೋಗಳು ಇರ್ತವೆ. ಹೀಗಾದರೆ ಒಳ್ಳೆಯದೂ ಇದೆ, ಕೆಟ್ಟದ್ದು ಇದೆ. ಅದನ್ನು ನಾವು ಯಾವ ಥರ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವತ್ತು ನಾನು ಸಾಕಷ್ಟು ಚಾನಲ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬ್ರೌಸ್ ಮಾಡ್ತಿರ್ತೀನಿ. ಅಲ್ಲಿ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಇವೇನಲ್ಲಿ ಬೇರೆ ಬೇರೆ ಕೆಟಗರಿ ಚಾನಲ್ಗಳಿರ್ತವೆ. ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟ್ ಚಾನಲ್ಗಳಿರ್ತವೆ, ಕೆಲವೊಂದಿಷ್ಟು ಎಜುಕೇಷನ್ ಚಾನಲ್ಗಳಿರ್ತವೆ. ಹೀಗೆ ಬೇರೆ ಬೇರೆ ಕೆಟಗರಿ ಚಾನಲ್ ಇರ್ತವೆ. ಅದರಲ್ಲಿ ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳೇನಿದಾವಲ್ಲ ಅವಕ್ಕೆ ಸಾಕಷ್ಟು ಲಕ್ಷಾಂತರ ವ್ಯೂಸ್ ಇರ್ತವೆ. ಅವ್ರು ನೋಡ್ತಿರ್ತಾರಲ್ಲ ಜನ, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಅವರು. ಅದೇ ಈ ಎಜುಕೇಷನ್ ಚಾನಲ್ಗಳಿಗೆ ವ್ಯೂಸೇ ಕಮ್ಮಿ, ಫಾಲೋವರ್ಸು ಕಮ್ಮಿ ಇರ್ತವೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಜಗತ್ತನ್ನೇ ತಲುಪುವಂಥ ಮಾಧ್ಯಮ ನಮ್ಮ ಕೈಯಲ್ಲಿ ಇವತ್ತಿದೆ ಅಂತ ಹೇಳಿದ್ರೆ ಇದ್ದಾಗ ಅದನ್ನು ನಾವು ಯಾವುದಕ್ಕೆ ಬಳಸ್ಕೋತಾ ಇದ್ದೀವಿ ಅನ್ನೋದನ್ನು ಇವತ್ತು ಯೋಚನೆ ಮಾಡುವಂಥದ್ದು. ಅದನ್ನೇ ನಾವು ಅಭಿವೃದ್ಧಿಗಾಗಿ ಬಳಸ್ಕೊಂಡಿದ್ದೇ ಆದರೆ, ಫಾರ್ ಎಕ್ಸಾಂಪಲ್, ಒಬ್ಬ ಯಶಸ್ವಿ ರೈತನಾಗಿದ್ದರೆ ಅವನು ತನ್ನದೇ ಆದಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ತನ್ನ ಹತ್ರ ಇರುವಂಥ ಆ ಅನುಭವಗಳನ್ನು, ಆ ಸ್ಕಿಲ್ಗಳನ್ನು, ಆ ನಾಲೆಜನ್ನು ಅವನ್ನೆಲ್ಲ ವಿಡಿಯೋ ಮಾಡಿ ಆ ಸಾಮಾಜಿಕ ಜಾಲತಾಣದೊಂದಿಗೆ ಹಂಚಿಕೊಂಡ್ರೆ
ಅದು ಇನ್ನೊಬ್ಬ ರೈತನಿಗೆ ಸಹಾಯಕಾರಿಯಾಗುತ್ತೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ. ಎಲ್ಲೊಬ್ಬ ಮೂಲೆಯಲ್ಲಿ ಕೂತ ಒಬ್ಬ ವ್ಯಕ್ತಿ, ಯಶಸ್ವಿಯಾಗಿರುವಂಥ ವ್ಯಕ್ತಿ ತನ್ನ ಜ್ಞಾನವನ್ನು, ವೈಜ್ಞಾನಿಕತೆಯನ್ನು ತಾನು ಹಂಚಿಕೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ವ್ಯಕ್ತಿಗಳು ಯಶಸ್ವಿಯಾಗಲಿ ಕೂಡ ಸಾಕಷ್ಟು ಸಹಕಾರಿಯಾಗುತ್ತೆ. ಜ್ಞಾನ ಹೆಚ್ಚಾದಂಗೆ ಯಶಸ್ಸು ಅನ್ನೋದು ಹತ್ತಿರ ಆಗುತ್ತೆ. ಆ ಕ್ಷೇತ್ರದಲ್ಲಿ ಅಗಾಧವಂಥ ಜ್ಞಾನವನ್ನು, ಪಾಂಡಿತ್ಯವನ್ನು ಸಂಪಾದಿಸೋದು ಭಾಳಷ್ಟು ಮುಖ್ಯ ಆಗುತ್ತೆ. ಒಬ್ಬ ಸಕ್ಸಸ್ ಆಗಿರುವಂಥ ಒಬ್ಬ ಡಾಕ್ಟ್ರು ತನ್ನ ಅನುಭವಗಳನ್ನು ಸೋಷಿಯಲ್ ಮೀಡಿಯಾದೊಂದಿಗೆ ಶೇರ್ ಮಾಡಿಕೊಂಡ್ರೆ ಅದು ಇನ್ನೊಬ್ಬ ಜೂನಿಯರ್ ಡಾಕ್ಟ್ರಿಗೆ ಸಹಾಯಕಾರಿ ಆಗುತ್ತೆ. ಅವನು ಕೂಡ ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬಹುದು. ಒಬ್ಬ ಶಿಕ್ಷಕ, ಯಶಸ್ವಿ ಶಿಕ್ಷಕ ತನ್ನ ಪಾಠ ಬೋಧನೆಯಲ್ಲಿ ಬಳಸಿಕೊಂಡಿರುವಂಥ ಸ್ಕಿಲ್ಗಳ ಬಗ್ಗೆ, ತನ್ನ ಅನುಭವಗಳ ಬಗ್ಗೆ, ಏನು ಸರ್ ಇವೆಲ್ಲ ಮತ್ತು ನಾವು ಟೀಚ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ನಮ್ಮ ಯಶಸ್ಸು ಹೆಂಗೆ, ಆ ಥರ ಏನಿಲ್ಲ. ಜ್ಞಾನ ಹಂಚಿದಷ್ಟು ಬೆಳೆಯುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಹೀಗಾಗಿ ಒಬ್ಬ ಯಶಸ್ವಿ ಶಿಕ್ಷಕ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅನುಭವಗಳನ್ನು, ತನ್ನ ಸ್ಕಿಲ್ಗಳನ್ನು, ತನ್ನ ಚಾಣಾಕ್ಷತೆಯನ್ನು ಹಂಚಿಕೊಂಡಿದ್ದೇ ಆದರೆ ಅದು ಇನ್ನೊಬ್ಬ ಶಿಕ್ಷಕನ ಯಶಸ್ಸಿಗೆ ಕೂಡ ಕಾರಣ ಆಗುತ್ತೆ. ಹೀಗೆ ನಾವು ಆ ಸೋಷಿಯಲ್ ಮೀಡಿಯಾನ ಅಭಿವೃದ್ಧಿಗಾಗಿ ನಾವು ಬಳಸ್ಕೊಂಡಿದ್ದೇ ಆದರೆ ಸಾಕಷ್ಟು ನಾವು ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಯಶಸ್ವಿ ವ್ಯಕ್ತಿಗಳನ್ನು ಹುಟ್ಟಾಕಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಕೂಡ ನಾವು ಇವತ್ತು ಬರೀ ಎಂಟರ್ಟೈನ್ಮೆಂಟಿಗೆ ಬಳಸ್ಕೊತಾ ಇದ್ದೀವಿ ಅನ್ನುವಂಥದ್ದು, ಅಭಿವೃದ್ಧಿಗಾಗಿ ಜಗತ್ತನ್ನೇ ತಲುಪುವಂಥ ಮಾಧ್ಯಮ ನಮ್ಮ ಕೈಲಿದ್ದಾಗ ಅದನ್ನು ನಾವು ಅಭಿವೃದ್ಧಿಗಾಗಿ, ಯಶಸ್ಸಿಗಾಗಿ ಬಳಸ್ಕೊತಾ ಇಲ್ಲ ಅನ್ನುವಂಥದ್ದು ದುರಾದೃಷ್ಟಕರ ಸಂಗತಿ. ಬಳಸ್ತಿದ್ರೆ ಕಡಿಮೆ ಬಳಕೆ ಆಗ್ತಾಯಿದೆ. ಬರೀ ಎಂಟರ್ಟೈನ್ಮೆಂಟಲ್ಲಿ ನಾವು ಸಮಯ ವ್ಯರ್ಥ ಮಾಡ್ತಾಯಿದ್ದೀವಿ. ಹೀಗಾಗಿ ಸಮಯದ ಅಭಾವ ಇರೋದ್ರಿಂದ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಪಾಠ ಬೋಧನೆ ಮಾಡಿರುವಂಥ ಎಲ್ಲ ಶಿಕ್ಷಕನು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪರಿಣಾಮಕಾರಿ ಬೋಧನೆಯಿಂದ ಮಾತ್ರ ಶಿಕ್ಷಕನ ಯಶಸ್ಸು ಸಾಧ್ಯ. ಹೀಗಾಗಿ ಆ ಪರಿಣಾಮಕಾರಿ ಬೋಧನೆ ನೀಡಲಿಕ್ಕೆ ಬೇಕಾದಂಥ ಕೌಶಲ್ಯವನ್ನು ಶಿಕ್ಷಕರಾದಂಥ ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ಆ ಮೂಲಕ ಮಕ್ಕಳ ಹಾಗೂ ಪೋಷಕರ ಕನಸನ್ನು ನನಸು ಮಾಡುವಂಥ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.